ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಕೆರೂರ ಪಟ್ಟಣದಲ್ಲಿ ನೂತನ ನೌಜವಾನ ಸೀರತ್ ಕಮಿಟಿ ಆಡಳಿತ ಮಂಡಳಿಯ ರಚನೆ ಹಾಗೂ 17 ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ದಿನಾಂಕ ಜನವರಿ 10, 2024 ರಂದು ಕೆರೂರ ಪಟ್ಟಣದ ನೌಜವಾನ ಸೀರತ ಕಮಿಟಿಯ ಕಾರ್ಯಾಲಯದ ಸಭಾಂಗಣದಲ್ಲಿ ಜಿಲ್ಲಾ ವಕ್ಫ ಮಂಡಳಿಯ ಸಲಹಾ ಸಮಿತಿ ಅಧ್ಯಕ್ಷರಾದ ಮೆಹಬೂಬ ಸಾಬ ಸರ್ಕಾವಸರ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ಪದಗ್ರಹಣ ಸಮಾರಂಭದಲ್ಲಿ ಅಧ್ಯಕ್ಷ ಮೆಹಬೂಬ ಸರ್ಕಾವಸರು ಮಾತನಾಡಿ, ನೌಜವಾನ ಸೀರತ ಕಮಿಟಿಗೆ ಆಡಳಿತ ಮಂಡಳಿ ರಚನೆ ಇಲ್ಲದೆ ವಕ್ಫ ಮಂಡಳಿಯ ಅಧಿಕಾರಿಗಳ ನೇತೃತ್ವದಲ್ಲಿ ನಡೆಯುತ್ತಿದ್ದ ಆಡಳಿತವನ್ನು ಹಾಗೂ ಬಹುವರ್ಷಗಳಿಂದ ನೆನಗುದಿಗೆಗೆ ಬಿದ್ದು ಗರಬಡದಂತಾಗಿದ್ದ ವ್ಯವಸ್ಥೆಯನ್ನು ಕರ್ನಾಟಕ ಸರ್ಕಾರದ ವಕ್ಫ ವಸತಿ ಸಚಿವರಾದ ಬಿಜಡ ಜಮೀರ್ ಅಹ್ಮದ ಖಾನರ ಇಚ್ಛಾಶಕ್ತಿ ಹಾಗೂ ರಾಜ್ಯ ವಕ್ಫ್ ಮಂಡಳಿಯ ಅಧ್ಯಕ್ಷರಾದ ಅನ್ವರ ಪಾಷಾರ ಬದ್ಧತೆಯಿಂದ ಇಂದು ಆಡಳಿತ ಮಂಡಳಿ ರಚನೆಗೊಳ್ಳಲು ಕಾರಣೀಕೃತರಾದ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ನಂತರ ನೂತನ ಕಮಿಟಿಯ ಅಧ್ಯಕ್ಷರಾಗಿ ಆಯ್ಕೆಯಾದ ಮೋದಿನ ದೊಡಕಟ್ಟಿ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಉಮರ ಫಾರೂಕ ಪೆಂಡಾರಿಯರನ್ನು ಮತ್ತು ಆಡಳಿತ ಮಂಡಳಿಯ ಸರ್ವ ಸದಸ್ಯರನ್ನು ಶುಭಾಶಯಗಳು ಕೋರಿದರು. ನಂತರ ಪದಗ್ರಹಣ ಮಾಡಿದ ಎಲ್ಲ ಪದಾಧಿಕಾರಿಗಳು ಮಂಡಳಿಯ ಅಸ್ತಿತ್ವದ ಮೂಲ ಗುರಿಯಾದ ಮುಸ್ಲಿಂ ಸಮಾಜದ ಸರ್ವೋತ್ಮುಖ ಬೆಳವಣಿಗೆಗೆ ಅಭಿವೃದ್ಧಿಗೆ ತಕ್ಕಂತೆ ನಿಮ್ಮ ಕಾರ್ಯವೈಖರಿಯಾಗಿರಬೇಕು ಎಂದರಲ್ಲದೆ ಪದಾಧಿಕಾರಿಗಳಲ್ಲೇ ಪರಸ್ಪರ ಸಹಕಾರದೊಂದಿಗೆ ಕೆರೂರ ಪಟ್ಟಣದ ಸಮಸ್ತ ಮುಸ್ಲಿಂ ಸಮಾಜ ಬಾಂಧವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕಾರ್ಯನಿರ್ವಹಿಸುವ ಜವಾಬ್ದಾರಿ ನಿಮ್ಮದಾಗಬೇಕೆಂದು ನೂತನ ಪದಾಧಿಕಾರಿಗಳಿಗೆ ಕಿವಿಮಾತು ಹೇಳಿದರು. ನಂತರ ಪದಗ್ರಹಣ ಮಾಡಿದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮಾತನಾಡಿ, ನಮ್ಮ ಮೇಲಿಟ್ಟ ಜವಾಬ್ದಾರಿಯನ್ನು ಮಂಡಳಿಯ ಆಶಯ ತಕ್ಕಂತೆ ನಿರ್ವಹಿಸುವುದಾಗಿ ಪ್ರಸ್ತಾಪಿಸುತ್ತಾ ಹಾಗೂ ತಮ್ಮನ್ನು ಪದಾಧಿಕಾರಿಗಳನ್ನಾಗಿ ನೇಮಿಸಿದ್ದಕ್ಕೆ ಧನ್ಯವಾದಗಳು ಸಲ್ಲಿಸಿದರು. ಈ ಒಂದು ಸಮಾರಂಭದಲ್ಲಿ ಕಲಾದಗಿಯ ಸಲೀನ್ ಶೇಖ, ಜಿಲ್ಲಾ ವಕ್ಫ ಮಂಡಳಿಯ ಅಧಿಕಾರಿಗಳಾದ ಮದಾರ ಪಟೇಲ ಹಾಗೂ ಸಿಬ್ಬಂದಿಗಳಾದ ಶಬಾನಾ ಪಟೇಲ, ರಾಜ ಮಹಮ್ಮದ ನದಾಫ, ಫಯಾಜ ಕಲಾದಗಿ, ಮಸ್ತಾನ ನದಾಫ, ಫಾರೂಕಿ ನಾಮದಾರ ಸೇರಿದಂತೆ ಇತರೆ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ ಕೆರೂರ. ಇವತ್ತಿನ ದಿನ ಈ ಒಂದು ಶುಭ ಸಮಾರಂಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅತಿ ಸಮಸ್ಯೆ ಆಗಿರುವಂಥ ಹುನಗುಂದ ತಾಲೂಕಿನ ಗುರುಪಟ್ಟಣ ಹಾಗೂ ಕೆರೂರು ಪ್ರಧಾನ ತಾಲೂಕು. ನಾನು ಅಧ್ಯಕ್ಷ ಆದ ನಂತರ ಇವೆರಡು ಜಟಿಲ ಸಮಸ್ಯೆಗಳು ಮಾಡಿತ್ತು. ಸುಮಾರು ಕೆರೂರು ಪಟ್ಟಣದಲ್ಲಿ 5-6 ವರ್ಷಗಳಿಂದ ಸಮಿತಿಯ ರಚನೆಯಾಗಿದ್ದಿಲ್ಲ. ಸಮಸ್ಯೆಗಳು ಮ್ಯಾಕ್ ಸಮಸ್ಯೆಗಳು, ಕೋರ್ಟ್ನಲ್ಲಿ ಹಲವಾರು ಕೇಸುಗಳು ಇದ್ದು ಅದು ಇದು ಮಾಡಿ ಈ ಒಂದು ಸಮಿತಿಯನ್ನು ಇವತ್ತು ಅಸ್ತಿತ್ವ ಅಂತ ನೂತನವಾಗಿ ಅಧ್ಯಕ್ಷರಾಗಿ ನಮ್ಮ ಮೊಹಮ್ಮದ್ ಮೋದಿ ದೊಡ್ಡಕಟ್ಟಿಯವರಾಗ್ಯಾರ. ಉಮರ್ ಫಾರೂಕ್ ಇವರು ಭಂಡಾರಿಯವರು ಕಾರ್ಯದರ್ಶಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಈ ಒಂದು ಸಮಿತಿ ರಚನೆ ಆಗಲಿಕ್ಕೆ ಹಲವಾರು ಕಾರಣದ ಕೈಗಳು ನಮಗೆ ಹೆಲ್ಪ್ ಮಾಡ್ಯಾರ. ಅಲ್ಲಿನ ಸಮಿತಿಯಾಗಿ ನಮಗೆ ಇದು ಸಮಿತಿ ಮಾಡಿಕೊಡ್ರಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇವತ್ತಿನ ಮಟ್ಟಿಗೆ ಸಮಿತಿ ರಚನೆಯಾಗಲು ನಮ್ಮ ಕಲಾವಿದ ಸಲೀಂ ಬೈ ಅವರು ಮತ್ತು ನಮ್ಮ ರಾಜ್ಯದ ಜನಪ್ರಿಯ ವಸತಿ ಹಾಗೂ ವಕಫ್ ಅಲ್ಪಸಂಖ್ಯಾತ ಸಚಿವರಾದ ಜಮೀರ್ ಅಹ್ಮದ್ ಸಾಹೇಬರನ್ನು ಮೊಟ್ಟ ಮೊದಲಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ರಾಜ್ಯದ ಕರ್ನಾಟಕ ವಕಫ್ ಮಂಡಳಿಯ ಅಧ್ಯಕ್ಷರಾದಂಥ ಕೆ ಅನ್ವರ್ ಪಾಷಾ ಸಾಹೇಬರು ಅತಿ ಉತ್ಸುಕತೆಯಿಂದ ಈಗ ಮೊದಲಿದ್ದ ಅಧ್ಯಕ್ಷರು ನೋಡಿ ಈ ರೀತಿ ಅಧ್ಯಕ್ಷರು ನೋಡಾಕತ್ತೆ. ನಾವು ಮೊದಲಿದ್ದ ಅಧ್ಯಕ್ಷರು ಕರಿಂಗೆ ಅಂತಿದ್ರು, ಇವ್ರದ್ದು ಆ ಕರಿಕೆ ಲೇಖಿಗೆ ಅನ್ನುವಂಥ ಲೆಕ್ಕದಾಗ ಅವರು ನಮಗೆ ವಚನ ಕೊಟ್ಟಿದ್ದಾರೆ. ಯಾಕಂದ್ರೆ ಮಾಡಿದವರಿಗೆ ನಾವು ಆತ್ಮೀಯವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ. ಯಾವುದೇ ಹಿನ್ನೆಲೆ ಟಿವಿ ಕಳೆದೇ ಯಾವುದೇ ರೀತಿಯಿಂದ ಇದು ಸಕ್ಸಸ್ಫುಲ್ ಆಗ್ಬೇಕಂದ್ರೆ ನಮ್ಮ ಜಿಲ್ಲೆಯ ವಕಫ್ ಅಧಿಕಾರಿಯಾದಂಥ ನಮ್ಮ ಮದಾರ್ ಪಟೇಲ್ ಸಾಹೇಬರು ಹಾಗೂ ನಮ್ಮ ಸಿಬ್ಬಂದಿ, ಆಮೇಲೆ ಈ ಒಂದು ಕೇರ್ ಟೇಕರ್ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡಿದಂಥ ಶಬಾನ ಮೇಡಮ್ ಅವರಿಗೆ ಒಬ್ಬ ಹೆಣ್ಮಕ್ಳಿಗಾಗೂ ಅವರು ಕಿರಿಕಿರಿ ಕೊಟ್ಟರು. ಆದರೂ ಅವರು ಯಾವುದೇ ರೀತಿ ತಮ್ಮ ಸಮಸ್ಯೆಗಳನ್ನು ಬದಿಗೊತ್ತಿ ಫಯಾಸರಾಗಲಿ ಹಾಗೂ ನಮ್ಮ ಮಸ್ತಾನ್ ಆಗಲಿ ಫಾರೂಕ್ ಆಗಲಿ ಸುಮಾರು 16 ಲಕ್ಷ ರೂಪಾಯಿಗಳನ್ನು ಹಗಲುಗಳು ಹೋಗಿ ವಸೂಲಿ ಮಾಡಿದ ಕೀರ್ತಿ ಇವತ್ತು ಮಟ್ಟಿ ವಕಫ್ ಮಂಡಳಿಯ ಸದಸ್ಯ. ಯಾಕಂದ್ರೆ ಆ ಹೆಣ್ಮಕ್ಳಿಗೆ ಫಯಾಜರಾಗಲಿ ನಮ್ಮ ಮದಾರ್ ಪಟೇಲ್ ಅವರಾಗಲಿ
ಅವ್ರಿಗೆ ಹೋರಿ ವಸೂಲು ಮಾಡಿ ನಾವು ಇರ್ತೀವಿ ಅನ್ನುವಂಥ ಲೆಕ್ಕದಾಗ ಸಮಿತಿಯಿಂದ ಬರಬೇಕಾದಂಥ ಬಾಡಿಗೆಯನ್ನ 16 ಲಕ್ಷ ರೂಪಾಯಿಗಳನ್ನು ಇವತ್ತು ವಸೂಲು ಮಾಡಿದ್ದಾರೆ. ಹೀಗಾಗಿ ಇನ್ನೂ ಕೆಲವು ಬರಬೇಕು ಈ ಸಮಿತಿಗಳನ್ನ ನೀವು ನನ್ನ ಒಂದು ವಿನಂತಿ ಏನಪ್ಪ ಅಂದ್ರೆ ಊರಿನ ಹಿರಿಯರ ಗಣನೆ ತೆಗೆದುಕೊಂಡು ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಇರ್ತಾವ ಊರಲ್ಲಿ ಎಲ್ಲ ಕಡೆ ಇರುವ ತಾವು ಒಂದು ಹಿರಿಯರ ಮಾರ್ಗದರ್ಶನದಲ್ಲಿ ಆಲಿಮಗಳ ಮಾರ್ಗದರ್ಶನದಲ್ಲಿ ನಮ್ಮ ಧರ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಸಮಿತಿಯನ್ನು ಯಶಸ್ವಿಯಾಗಿ ನಾವು ನಡೆಸಿಕೊಂಡು ಹೋಗ್ತಿರಂತ ಭರವಸೆ ಐತೆ. ಅದೇ ರೀತಿಯಾಗಿ ತಾವು ಮುಂದೆ ಇವತ್ತು ತಾವು ಚಾರ್ಜ್ ತಗೊಂಡಿದ್ದೀರಿ. ಯಾವುದೇ ರೀತಿಯ ಸಮಸ್ಯೆಗಳು ಬಹಳ ಬರ್ತಿರ್ತಾವೆ, ಅದು ಸಮಾಧಾನದಿಂದ ಸಬರ್ಕ ಫಲ ಬಿಟ್ಟ ಅಂತ ಹೇಳ್ತಾರೆ. ಯಾವತ್ತಿಗೂ ಎಲ್ಲರಿಗೂ ಹಿರಿಯರಿಗೆ ಕೇಳ್ಕೊಂಡು, ಯಾಕಂದ್ರೆ ಇದ್ರೊಳಗೆ ಯುವಕರು ಹೆಚ್ಚದಿರಿ, ಆದರೂ ಹಿರಿಯರ ಜವಾಬ್ದಾರಿ ಭಾಳ ಇರುತ್ತೆ. ಹಿಂದಿನ ಮಾಡಿದಂಥ ಅನುಭವವನ್ನು ಪಡ್ಕೋಬೇಕು. ಆ ವಿಚಾರ ಹಿರಿಯರಿಗೆ ಗೌರವ ಕೊಟ್ಟು ಸಮಿತಿಯನ್ನು ಯಶಸ್ವಿಯಾಗಿ 12 लाख रुपये समथिंग, 12,80,000 13 लाख तक वो टैक्स को बैठ के उतना भरने की कोशिश मत करो, उसे हुआ तो ये करो, बैठ के एमिकेबल करके। और हमारे वक़्फ़ जिला वक़्फ़ के ऑफिसर मदार पटेल सर और हमारे जिला वक़्फ़ के अध्यक्ष सरकार साहब और केरूर के तमाम जिम्मेदार, मैं बस आपसे इतना कहना चाहता हूँ कि हर एक की ख्वाहिश होती है कि मैं बड़ा बनूँ और मैं कौम के लिए कुछ काम करूँ, और हर एक इस दौड़ में होना ज़रूरी भी है। अब मिसाल के तौर पर अब आपके केरूर में एक कमेटी लेके और एक कमेटी भी भागा दौड़ कर रही थी, तो अल्हम्दुलिल्लाह आपकी मेहनत अल्लाह ने पसंद किया और आपको ये जिम्मेदारी दी। जब आपको जिम्मेदारी दी तो कल हम लोगों को एक दिन मरना है, इसका ख्याल रखते हुए जो जिम्मेदारी दी गई उसका भी हिसाब किताब हम लोगों को अल्लाह के पास देना है। ये सामने रखें। जो आपके दुश्मन हैं, मेरे आपसे एक रिक्वेस्ट है, जो आपसे दुश्मनी कर रहे हैं या तो आपके इस काम से नाखुश हैं, वैसे लोगों को भी आप जाके मिलें। उनकी और आपके बीच में जो भी मिसअंडरस्टैंडिंग बोलो, या तो कुछ कोताही बोलो, या तो कुछ दुश्मनी बोलो, वो आपस में बैठकर सबसे पहले उसको सुलझा लें। जब आप लोग सब मिलकर अगर केरूर को कुछ बनाना चाहते हैं तो आप सब मिलकर बना सकते हैं। अगर आप किसी के साथ दुश्मनी करके, अगर आप किसी के साथ नाया इत्तफाकी रख के अगर मैं कुछ करना चाहूँ तो कुछ नहीं कर सकते। इसलिए मैं आप लोगों से और एक बार ये इल्तिजा करना चाहता हूँ कि हमारी जो ज़िंदगी है 60 या 70 बरस की ज़िंदगी है, 60 या 70 बरस के बाद हम लोगों को मरना है, मर के अल्लाह का जवाब देना है। अल्लाह आपको जिम्मेदारी दिया है तो उस जिम्मेदारी का हिसाब किताब भी हम लोगों को देना है। हम लोग अल्लाह को सामने रखें और कौम की जो खिदमत है वो सच्चे दिल से करें, क्योंकि मरने के बाद जो काम आने वाला है वो आपके अच्छे काम में आने वाले हैं। अगर आपको 100 साल 200 साल अगर आपको यहाँ रहना है बोले तो 100-200 साल जिंदा रहने की ज़रूरत नहीं। हम लोगों की जो छोटी जो ज़िंदगी है उसमें कुछ ऐसे काम करें जो हमारे 100-200 साल हम लोगों को याद करें। अल्लाह ताला आपको बेहतरीन मौका दिया है। आप क्या है, आपके साथ मदार पटेल सर हमेशा रहेंगे, हमारे चेयरमैन साहब हमेशा रहेंगे। देखो आपकी नई बॉडी है, नई बॉडी में सबसे पहले आप आपस में माफ़ी तलाफी कर दो। जो भी आपसे गहरी दुश्मनी करता है उस जाकर मिलो, मिल के बैठ के उसके प्रॉब्लम्स को समझ के आपस में पहला एक हो जाओ। एक होने के बाद अल्लाह का नाम लेके केरूर में जो भी वक़्फ़ की जो प्रॉपर्टीज़ हैं वो हमारे कौम की ही है। अगर हमारे कौम के लिए कुछ हम बुरा नहीं कर सकते, इधर अच्छा भी नहीं कर सकते, तो बस उसके लिए हम जो गवर्नमेंट ने जो हम लोगों को एक मौका दिया है उसे संभालने की, वो पूरा आप एक होकर आने वाले दिनों में पूरे केरूर के जो हालात हैं उसे सब मिलकर बैठकर मसले को हल करके हमारे चेयरमैन साहब का नाम, हमारे मदार पटेल का सर का नाम लेकर आएंगे। ऐसी उम्मीद करते हुए मैं आप लोगों से और एक बार गुजारिश करता हूं कि आप लोग अच्छे काम के लिए निकले हैं। अल्लाह आपके साथ है, आप हमेशा राय मशवरे में रहें।
मदार पटेल सर के साथ और आज स्टाफ के साथ, चेयरमैन साहब के साथ राय मशवरे में रहे। कुछ तकलीफ होती रहे तो कि समझाएं, अगर कुछ करना हो तो इनके राय मशवरे से करें, और जो कुछ भी करना है वहाँ पर कौन के हालात को सामने रख के करें। तो मुझे 2 बातें करने का मौका दिया। अगर मेरे कहने में कोई गलती हो तो मैं माफ़ी चाहता हूँ और अपनी बात करता हूँ।